ಆತ್ಮೀಯ ಕನ್ನಡಿಗರೇ, ನಮಸ್ಕಾರ. ನಮ್ಮೆಲ್ಲ ಕನ್ನಡಿಗರ ಪಾಲಿಗೆ ಅವ್ರು ಎಂಥ ಕನ್ನಡಿಗರು ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಮತ್ತು ಕನ್ನಡವನ್ನು ನಂಬ್ಕೊಂಡಿರ್ತಾರಲ್ಲ, ಕನ್ನಡವನ್ನೇ ತಮ್ಮ ಉಸಿರಾಗಿ ಇಟ್ಕೊಂಡಿರ್ತಾರಲ್ಲ, ಅವರಿಗೆ ಒಂದು ದೊಡ್ಡ ದಾರಿಯಾಗಿದ್ರು. ಅದರಲ್ಲೂ ಸಂವಿಧಾನವನ್ನ ನಂಬಿಕೊಂಡು ಸಂವಿಧಾನಕ್ಕೆ ಹೆಚ್ಚು ಬೆಲೆ ಕೊಡುವಂಥವ್ರು, ಅಂಬೇಡ್ಕರ್ನವ್ರನ್ನ ಆರಾಧಿಸೋರಿಗಂತೂ ಅವರು ದೊಡ್ಡ ಒಬ್ಬ ನಾಯಕರಾಗಿದ್ರು. ಅಂತ ಒಬ್ಬ ನಾಯಕರು ಯಾವಾಗಲೂ ಈ ಮನೆಗೆ ಬಂದಾಗ ನಮ್ಗೆ ಸಿಕ್ಕಿ ಒಂದು ಟೀ ಕೊಡಿಸಿ ಇದೇ ಜಾಗದಲ್ಲಿ ಕೂರ್ತಾ ಇದ್ರು. ಆದರೆ ಈಗ ಆ ಜಾಗದಲ್ಲಿ ಅವ್ರು ಕೂರ್ತಿದ್ದರು ಅನ್ನೋ ಟೈಮ್ ಬಂದಿದೆ ಕಣ್ರಿ. ನವೆಂಬರ್ 12ನೇ ತಾರೀಕು ಹೋದ ವರ್ಷ 2023ಕ್ಕೆ ಇದೇ ಮನೆಗೆ ನಾನು ಬಂದು ಅವ್ರನ್ನ ಮಾತಾಡಿಸ್ಕೊಂಡು, ಅವ್ರ ಸಿನಿಮಾ 30 ವರ್ಷ ಆಗಿತ್ತು, ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಜೊತೆ ಟೀ ಕೊಟ್ಟು ಲೋಕಾರೋಡೆಲ್ಲ ಮಾತಾಡ್ಕೊಂಡು ಹೋಗಿದ್ದೆ. ಆದರೆ ಈಗ ಅವ್ರ ನೆನಪನ್ನ ಮಾತನಾಡೋ ಸಂದರ್ಭ ನಮಗೆ ಬಂದಿದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಯಾರನ್ನ ಮಾತಾಡ್ಸ್ತಿದ್ದೀನಿ ಅನ್ನೋ ಪ್ರಶ್ನೆಗೆ ಉತ್ತರ ಕೆ ಶಿವರಾಮ್ ಅವರು, ನಿವೃತ್ತ IPS ಅಧಿಕಾರಿ, IAS ಅಧಿಕಾರಿ. ಈಗ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಅವರ ಅಳಿಯ ಅನ್ನಂಗಿಲ್ಲ, ನಾವು ಅವರ ಮಗನ ಥರ ಪ್ರದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಇಂಥ ದುಃಖದ ಸಂದರ್ಭದಲ್ಲೂ ನಮ್ಮನ್ನ ಕಂಡು ನಮಗೊಂದು ಅವಕಾಶ ಕೊಟ್ಟಿದ್ದೀರಿ ಮಾತನಾಡೋದಕ್ಕೆ ಅಂತ. ಯಾಕೆ ಈ ಅಪ್ರೋಚ್ ಅಂತಂದ್ರೆ, ಆ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದನ್ನು ತಿಳ್ಕೊಬೇಕು ನಾವು ಅನ್ನೋದು. ಅವ್ರು ಕಂಡಾಗ, ಅವ್ರು ಸಿಕ್ಕಾಗ, ಅವ್ರ ವ್ಯಕ್ತಿತ್ವ ನೋಡಿದಾಗ, ಅವ್ರ ಡಿಸಿಪ್ಲಿನ್ ನೋಡಿದಾಗಲ್ಲ, ಏನ್ ಗುರು ಇಷ್ಟು ಅದ್ಭುತವಾಗಿದ್ದಾರಲ್ಲ, ಎಷ್ಟು ವರ್ಷ, 70 ವರ್ಷನೇ ಅವರಿಗೆ, 20 ವರ್ಷ ಇದ್ದಂಗೆ ಇದ್ದಾರೆ ಅವರು ಅಂತ. ಮತ್ತು ಅವರ ಟೈಮ್ ಸೆನ್ಸ್, ಇಷ್ಟು ಗಂಟೆಗೆ ಇಷ್ಟು ಗಂಟೆ ಸಿಗ್ತಾ ಇದ್ರು. ನಿಮಗೆ ಎಲ್ಲಾ ತರದ ಶಿಸ್ತನ್ನು ಕಂಡವ್ರು ನೀವು, ನೋಡಿದವ್ರು ನೀವು, ಅವ್ರ ಜೊತೆ ಸಂಭ್ರಮ ಪಟ್ಟವ್ರು ನೀವು, ಸಂಬಂಧ ಇಟ್ಕೊಂಡವ್ರು ನೀವು. ಅವ್ರಿಲ್ಲ ಅಂದಾಗ ಎಷ್ಟು ಕಷ್ಟ ಆಗ್ತಿದೆ ನಿಮ್ಗೆ ಈ ಮೂಮೆಂಟ್? ಇವತ್ತಿಗೆ 5th ಡೇ. ಆಲ್ರೆಡಿ ತುಂಬ ದಿವಸ ಆಗೋಗಿದೆ ಅನ್ನೋ ಥರ ಅನ್ನಿಸ್ತಾ ಇದೆ. ಅಂದರೆ ಆ ಪರ್ಸ್ನಾಲಿಟಿದು ಒಂದು ಏನು ಪ್ರೆಸೆನ್ಸ್ ಇತ್ತಲ್ಲ, ತುಂಬ ದೊಡ್ಡ ಪ್ರೆಸೆನ್ಸ್ ಅದು. ಈ ಮನೆಗಿರ್ಬೋದು, ಈ ಕುಟುಂಬಕ್ಕಿರ್ಬೋದು, ಅಥವಾ ಜನರಿಗಿರ್ಬೋದು. ಎಸ್ಪೆಷಲಿ ಕುಟುಂಬಕ್ಕೆ ಹಿಸ್ ಪ್ರೆಸೆನ್ಸ್ ವಾಸ್ ಒಂಥರ, ಹಿಂದ್ಗಡೆ ಒಂದು ಶಕ್ತಿ ಇದ್ದಾಗ ಮುಂದ್ಗಡೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇರುತ್ತೆ. ಅವ್ರು ಇದ್ದಾರೆ ಬಿಡು ಅನ್ನೋ ಒಂದು ನಂಬಿಕೆ ಇರುತ್ತೆ ಗೊತ್ತಾ ಇಡೀ ಕುಟುಂಬಕ್ಕೆ. ಆ ನಂಬಿಕೆ ಒಂಥರ ಸುಳ್ಳಾಯ್ತಾ ಅನ್ನೋ ಥರ ಅನಿಸ್ತಾ ಇದೆ ಈ 5 ದಿವಸದಿಂದ. ಖಂಡಿತವಾಗ್ಲೂ ತುಂಬ ಕಷ್ಟ ಆಗ್ತಾ ಇದೆ. ಎವ್ರಿ ಮೊಮೆಂಟಲ್ಲೂ ಅವ್ರು ಕೂತ್ಕೊತಿದ್ದ ಜಾಗ, ಅವ್ರು ಓಡಾಡ್ತಿದ್ದ ಜಾಗ, ಅವರು ತುಂಬ ಈ T-ಶರ್ಟು ಮತ್ತು ಚಡ್ಡಿನ ಪ್ರಿಫರ್ ಮಾಡ್ತಾಯಿದ್ರು ಮನೇಲಿದ್ದಾಗ. ಸೊ ಮೇಲ್ಗಡೆಯಿಂದ ಇಳ್ಕೊಂಬರೋದು, ಅಲ್ಲಿ ಆ ಕಾರ್ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಚಪ್ಪಲಿ ಹಾಕೊಂಡು ನಡ್ಕೊಂಡು ವಾಕಿಂಗ್ ಮಾಡೋರು, ಸಂಜೆ ಆ ಎಡ್ಜಲ್ಲಿ ಕೂತ್ಕೊಂಡು ಚೇರ್ ಹಾಕೊಂಡು ಒಂದು ಹಾಲು ಕುಡಿಯೋದು. 9 o'clock ಆದರೆ ಎಲ್ಲೇ ಹೋದ್ರು ಆಚೆ ಕಡೆಗೆ ಅವರೆಲ್ಲೂ ಉಳಿತಾ ಇರಲಿಲ್ಲ. ಎಷ್ಟೇ ದೂರ ಇರಲಿ, ಎಲ್ಲೇ ಹೋಗಿರಲಿ, ಯಾರು ಫ್ರೆಂಡ್ಸ್ ಮನೇಲಿ ಉಳ್ದಿರೋದು, ಲಾಡ್ಜಲ್ಲಿ ಉಳ್ದಿರೋದು, ಹೋಟೆಲಲ್ಲಿ ಉಳ್ದಿರೋದು ನಾನಂತೂ ಈ 10 yearsಲ್ಲಿ ನೋಡಿಲ್ಲ. ಸೊ ಎಷ್ಟೇ ದೂರದಲ್ಲಿರಲಿ 9-9:30ಗೆ ಅವರು ಮನೆಗೆ ಬರಲೇಬೇಕು. ಸೊ 9-9:30 ಆಯಿತು ಅಂದರೆ ಕಾರ್ ಸೌಂಡ್ ಆಗುತ್ತೇನೋ ಇವಾಗ, ಡ್ರೈವರ್ ಕರ್ಕೊಂಬರ್ತಾನೆ ಇವಾಗ ಅನ್ನೋ ಮಟ್ಟಕ್ಕೆ ಮಿಸ್ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.